ಬಹುಮತ ಕೊಟ್ಟಂತ ಸರ್ಕಾರ ಜನರ ಪರವಾದಂತ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂತ ಸಮಸ್ಯೆಗಳನ್ನು ಮುಚ್ಚಿ ಹಾಕೋದಕ್ಕಾಗಿ ಇದು ನಡೀತಾ ಇರುವಂತ ಷಡ್ಯಂತ್ರ ಅಂತ ನಮಗೆ ಅನಿಸಕ್ಕೆ ಶುರುವಾಗಿದೆ. ನಿರಂತರವಾಗಿ ಆಡಳಿತದ ಮುಖ್ಯಮಂತ್ರಿ ಯಾರಾಗಬೇಕು, DCM ಯಾರಾಗಬೇಕು, ಮಂತ್ರಿ ಯಾರಾಗಬೇಕು, ಯಾರ ಖಾತೆ ಯಾರಿಗೆ ಬೇಕು ಅನ್ನುವಂಥ ಜಗಳ ನಡೀತಾ ಇದ್ರೆ ಜನ ಇವತ್ತು ಅಭಿವೃದ್ಧಿ ಕೆಲಸವನ್ನು ಮರೀತಾರೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದನ್ನು ಮರೀತಾರೆ. ಇವತ್ತು ಜನಕ್ಕೆ ಮುಂದಿನ 2 ತಿಂಗಳಿಂದ ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅನ್ನುವಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಇವತ್ತು ನೀರು ಕೊಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ವಿದ್ಯುತ್ ಬಿಲ್ ಜಾಸ್ತಿ ಆಯಿತು, ಎರಡನೇದಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಬಿಲ್ಲು ಜಾಸ್ತಿ ಆಯಿತು, ಮೂರನೇದಾಗಿ ಇವತ್ತು ನಾವು ಟ್ಯಾಕ್ಸ್ ಕಟ್ಟೋದು ಜಾಸ್ತಿ ಆಯಿತು, ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯಿತು. ಒಂದು ಬರೆಯ ಮೇಲೆ ಇನ್ನೊಂದು ಬರೆಯನ್ನು ಕಾಂಗ್ರೆಸ್ ಸರ್ಕಾರ ಆಗ್ತಾ ಇದೆ. ಜನ ಇದೆಲ್ಲವನ್ನು ಮರೆಯೋದಕ್ಕಾಗಿ ಅಧಿಕಾರದ ಕುರ್ಚಿಯ ಗುದ್ದಾಟದ ನಾಟಕವನ್ನು, ಡ್ರಾಮಾವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಬಹುಮತ ಕೊಟ್ಟಂತ ಸರ್ಕಾರ ಜನರ ಪರವಾದಂಥ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಸಮಸ್ಯೆಗಳನ್ನು ಮುಚ್ಚಿ ಹಾಕೋದಕ್ಕಾಗಿ ಇದು ನಡೀತಾ ಇರುವಂಥ ಷಡ್ಯಂತ್ರ ಅಂತ ನಮಗೆ ಅನಿಸಕ್ಕೆ ಶುರುವಾಗಿದೆ. ನಿರಂತರವಾಗಿ ಆಡಳಿತದ ಮುಖ್ಯಮಂತ್ರಿ ಯಾರಾಗಬೇಕು, DCM ಯಾರಾಗಬೇಕು, ಮಂತ್ರಿ ಯಾರಾಗಬೇಕು, ಯಾರ ಖಾತೆ ಯಾರಿಗೆ ಬೇಕು ಅನ್ನುವಂಥ ಜಗಳ ನಡೀತಾ ಇದ್ರೆ ಜನ ಇವತ್ತು ಅಭಿವೃದ್ಧಿ ಕೆಲಸವನ್ನು ಮರೀತಾರೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದನ್ನು ಮರೀತಾರೆ. ಇವತ್ತು ಜನಕ್ಕೆ ಮುಂದಿನ 2 ತಿಂಗಳಿಂದ ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅನ್ನುವಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಇವತ್ತು ನೀರು ಕೊಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ವಿದ್ಯುತ್ ಬಿಲ್ ಜಾಸ್ತಿ ಆಯಿತು, ಎರಡನೇದಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಬಿಲ್ಲು ಜಾಸ್ತಿ ಆಯಿತು, ಮೂರನೇದಾಗಿ ಇವತ್ತು ನಾವು ಟ್ಯಾಕ್ಸ್ ಕಟ್ಟೋದು ಜಾಸ್ತಿ ಆಯಿತು, ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯಿತು. ಒಂದು ಬರೆಯ ಮೇಲೆ ಇನ್ನೊಂದು ಬರೆಯನ್ನು ಕಾಂಗ್ರೆಸ್ ಸರ್ಕಾರ ಆಗ್ತಾ ಇದೆ. ಜನ ಇದೆಲ್ಲವನ್ನು ಮರೆಯೋದಕ್ಕಾಗಿ ಅಧಿಕಾರದ ಕುರ್ಚಿಯ ಗುದ್ದಾಟದ ನಾಟಕವನ್ನು, ಡ್ರಾಮಾವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಬಹುಮತ ಕೊಟ್ಟಂತ ಸರ್ಕಾರ ಜನರ ಪರವಾದಂಥ ಕೆಲಸ ಮಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದಲ್ಲಿರುವಂಥ ಸಮಸ್ಯೆಗಳನ್ನು ಮುಚ್ಚಿ ಹಾಕೋದಕ್ಕಾಗಿ ಇದು ನಡೀತಾ ಇರುವಂಥ ಷಡ್ಯಂತ್ರ ಅಂತ ನಮಗೆ ಅನಿಸಕ್ಕೆ ಶುರುವಾಗಿದೆ. ನಿರಂತರವಾಗಿ ಆಡಳಿತದ ಮುಖ್ಯಮಂತ್ರಿ ಯಾರಾಗಬೇಕು, DCM ಯಾರಾಗಬೇಕು, ಮಂತ್ರಿ ಯಾರಾಗಬೇಕು, ಯಾರ ಖಾತೆ ಯಾರಿಗೆ ಬೇಕು ಅನ್ನುವಂಥ ಜಗಳ ನಡೀತಾ ಇದ್ರೆ ಜನ ಇವತ್ತು ಅಭಿವೃದ್ಧಿ ಕೆಲಸವನ್ನು ಮರೀತಾರೆ, ಕಾನೂನು ಸುವ್ಯವಸ್ಥೆ ಹಾಳಾಗಿದ್ದನ್ನು ಮರೀತಾರೆ. ಇವತ್ತು ಜನಕ್ಕೆ ಮುಂದಿನ 2 ತಿಂಗಳಿಂದ ಸರ್ಕಾರಿ ನೌಕರಿ ಸಂಬಳ ಕೊಡೋಕ್ಕೂ ದುಡ್ಡಿಲ್ಲ ಅನ್ನುವಂಥ ಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಬೆಂಗಳೂರು ನಗರದಲ್ಲಿ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ, ಇವತ್ತು ನೀರು ಕೊಡೋಕ್ಕಾಗ್ತಾ ಇಲ್ಲ. ಒಂದು ಕಡೆ ವಿದ್ಯುತ್ ಬಿಲ್ ಜಾಸ್ತಿ ಆಯಿತು, ಎರಡನೇದಾಗಿ ಇವತ್ತು ಪೆಟ್ರೋಲ್ ಡೀಸೆಲ್ ಬಿಲ್ಲು ಜಾಸ್ತಿ ಆಯಿತು, ಮೂರನೇದಾಗಿ ಇವತ್ತು ನಾವು ಟ್ಯಾಕ್ಸ್ ಕಟ್ಟೋದು ಜಾಸ್ತಿ ಆಯಿತು, ಸಬ್ ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಯಿತು. ಒಂದು ಬರೆಯ ಮೇಲೆ ಇನ್ನೊಂದು ಬರೆಯನ್ನು ಕಾಂಗ್ರೆಸ್ ಸರ್ಕಾರ ಆಗ್ತಾ ಇದೆ. ಜನ ಇದೆಲ್ಲವನ್ನು ಮರೆಯೋದಕ್ಕಾಗಿ ಅಧಿಕಾರದ ಕುರ್ಚಿಯ ಗುದ್ದಾಟದ ನಾಟಕವನ್ನು, ಡ್ರಾಮಾವನ್ನು ಕಾಂಗ್ರೆಸ್ ಮಾಡ್ತಾ ಇದೆ.